ಕೆಲವು ದಿನಗಳ ನಂತರ ನಾನು ಉಷಾ ಮದುವೆ ಆಗಿದ್ದೀವಿ. ಆಗಲೇ ನಮ್ಮ ಮದುವೆ ಆಗಿ ಒಂದು 15 ದಿವಸ ಆಯಿತು. ಬಾ ಉಷಾ, ಚೆನ್ನಾಗಿತ್ತು ಅಲ್ವಾ ದೇವಸ್ಥಾನಕ್ಕೆ ಹೋಗಿದ್ದು? ತುಂಬ ಚೆನ್ನಾಗಿತ್ತು ದೇವರು. ಕರಿತೀನಿ ತಡಿ ಅಮ್ಮನ. ಅಮ್ಮ ಅಮ್ಮ ಬಾ, ನಾನು ಉಷಾ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗಿ. ಏನು ಮಾಡ್ತಿದ್ಯಾ? ಒಳಗಡೆ ಇದೆಯಾ? ಬಾರಮ್ಮ. ಯಾಕಪ್ಪ ಕರಿತಾ ಇದೆಯಾ? ಬಂದ್ರೇನು ದೇವಸ್ಥಾನಕ್ಕೆ? ಇವರೆಲ್ಲ ನಮ್ಮ ಮನೆ ದೇವ್ರಿಗೆ ಹೋಗಿದ್ರು ಇವರಿಬ್ರು. ಅದೇ ಮದುವೆ ಆದ ಹೊಸ್ದಾಗೆ ಹೋಗ್ಬೇಕಲ್ಲ ಮಂದೇವ್ರಿಗೆಲ್ಲನ, ಅದಕ್ಕೆ ಹೋಗಿ ಬಂದಿದ್ರು. ಅದಕ್ಕೆ ಬಂದವ್ರೆ ನೋಡಿ. ಹೂನತೆ ಚೆನ್ನಾಗಿತ್ತು. ಚೆನ್ನಾಗಿದೆ ದೇವಸ್ಥಾನ, ಸ್ವಲ್ಪ ಹಳೇದು ಆದರೂ ಚೆನ್ನಾಗಿದೆ. ಅದಕ್ಕೇನಾದರೂ ಕತೆ ಇದೆಯೇನತ್ತೆ? ಹೂನಮ್ಮ ಐತೆ, ಆದರೆ ನನಗೇನು ಅಷ್ಟು ಗೊತ್ತಿಲ್ಲ. ಐತೆ, ಯಾವಾಗನ ಹೇಳೋದಾಗುತ್ತೆ ಬಿಡು. ಬರ್ರಿ, ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಬರ್ರಿ. ಮನೆ ಒಳಗೆ ಬಂದಿದ್ದೀರಾ, ಇವಾಗ ಹೋಗಿ ಸ್ವಲ್ಪ ಕೈಯೆಲ್ಲ ತೊಳ್ಕೊಂಡು ಬಂದು ಊಟ ಮಾಡಿರಿ. ಏನು ಮಾಡಿದ್ಯಮ್ಮ ಅಡುಗೆನಾ? ನಾನು ಉಷಂಗೆ ತುಂಬ ಹಸುವಾಗಿದೆ, ಅಲ್ಲೇ ಎಲ್ಲ ತಿನ್ನೋಣ ಬರ್ರಿ ಅಂದರು. ನಾನೇ ಬೇಡ ಅಂದೆ. ಸುಮ್ಮನೆ ಏನಕ್ಕೆ ಹೊರಗಡೆ ಎಲ್ಲನಾ ಚೆನ್ನಾಗಿರಲ್ಲ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡ್ಬಂದೆ. ಅಮ್ಮ ಮಾಡಿರ್ತಾರೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಬಾರಪ್ಪ, ನಾನೇನೆ ತಿಂಡಿ ಮಾಡಿದ್ದೀನಿ. ಸ್ವಲ್ಪ ಪುಳಿಯೋಗರೆ ಮಾಡಿದ್ದೀನಿ, ಹಂಗೆ ಅನ್ನ ಸಾಂಬಾರು ಎಲ್ಲ ಮಾಡಿದ್ದೀನಿ, ಕೋಸಂಬರಿ ಪಾಯಸ ಎಲ್ಲ ಮಾಡಿದ್ದೀನಿ. ಬರ್ರಿ ಊಟ ಮಾಡಿರಿ. ಅಯ್ಯೋ ನನಗೇನು ಬೇಡಾಗತ್ತೆ, ನನಗೆ ಸುಸ್ತಾಗ್ಬಿಟ್ಟೈತೆ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಿ, ಆಮೇಲೆ ಹೋದ್ರಾಯ್ತು. ಊಟ ಮಾಡಿದ್ರಾಯ್ತು ಬಿಡು. ನಂಗೆ ಸಾಕಾಗ್ಬಿಟ್ಟಿದೆ ಹೋಗಿ ಬಂದುಬಿಟ್ಟು. ಅದು ತುಂಬ ದೂರ ಬೇರೆ ಇತ್ತಲ್ಲ, ನನಗೆ ಅಷ್ಟು ಅಭ್ಯಾಸ ಇಲ್ಲ ಕಡೆ ಎಲ್ಲ ಹೋಗ್ಬಿಟ್ಟು. ಅಷ್ಟು ದೂರ ಎಲ್ಲ ನಾನು ಓಡಾಡಿಲ್ಲ. ಅದಕ್ಕೆ ಸ್ವಲ್ಪ ಹತ್ರ ಮಲ್ಕೊಂಬಿಟ್ಟು ಆಮೇಲೆ ಎದ್ದು ಬಂದು ಊಟ ಮಾಡ್ತೀನತ್ತೆ. ಇವ್ರಿಗೆ ಇಕ್ಕೋಗ್ರಿ. ಹೋಗ್ರಿ ಚಿರು ಅವರೇ, ಊಟ ಮಾಡಿ ಹೋಗ್ರಿ ನೀವು. ಅತ್ತೆ ಇಕ್ಕೊಡ್ತಾರೆ, ಹೋಗ್ರಿ. ಬಾರಪ್ಪ ಚಿರು, ಇಕ್ಕೊಡ್ತೀನಿ. ಅಪ್ಪ ಎಲ್ಗೋತಮ್ಮ? ಎಲ್ಗೋಯ್ತಪ್ಪ? ನಾವು ಬರ್ತೀವಿ ಅಂತ ಗೊತ್ತಿದ್ದು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರು ಬಂದವ್ರಂತೆ, ಅವರು ಮಾತಾಡ್ಸ್ಕೊ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗವ್ರೆ. ಇಲ್ಲೇನೇನೆ ಬರ್ತಾರೆ ಹೇಳು. ಏನೋ ಊರ ಮುಂದೆ ಯಾರು ಬಂದವ್ರಂತೆ, ಅದಕ್ಕೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಹೌದೇನಮ್ಮ? ಸರಿ ಬಿಡು, ಹೋಗ್ಲಿ. ಮತ್ತು ನನಗೂ ಸಾಕಾಯ್ತೆ. ಬಾ, ಒಂದು ಸ್ವಲ್ಪ ಊಟ ಹಾಕಿಟ್ಬಿಟ್ಟು ಊಟ ಮಾಡಿ ಮನಿಕೋಬೇಕು. ನಾಳೆಗೆ ಬೇರೆ ಡ್ಯೂಟಿಗೆ ಬೇರೆ ಹೋಗಬೇಕು. ಅಲ್ಲಿ ಜಾಸ್ತಿ ದಿನ ಆಯಿತು, ಒಂದು 15-20 ದಿವಸ ಆಯಿತು ರಜಾ ಹಾಕ್ಬಿಟ್ಟು. ಅದಕ್ಕೆ ಅವ್ರು ಬೇರೆ ಫೋನ್ ಮಾಡ್ತಾಯಿದ್ರು, ಇನ್ನೂ ಬರಲ್ವೇನಪ್ಪ ಅಂತ ಹೇಳ್ಬಿಟ್ಟು. ಡ್ಯೂಟಿಗೆ ಬೇರೆ ಹೋಗ್ಬೇಕಮ್ಮ. ಜಾಸ್ತಿ ದಿನ ಆದರೆ ಸುಮ್ಮನೆ ಯಾಕೆ, ಚೆನ್ನಾಗಿರಲ್ಲ. ಸಾಕು, ನಾವು ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಬೇಕಿದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ಎಲ್ಲಾದರೂ ಟ್ರಿಪ್ ಹೋದ್ರೆ ಆಯಿತು ಹನಿಮೂನ್ಗೆ. ಅದಕ್ಕೆ ಇವಾಗ ಸುಮ್ಮನೆ ಯಾಕೆ ಜಾಸ್ತಿ ಮನೆಗೆ ಇನ್ನೆಲ್ಗೆ ಹೋಗ್ಬೇಕಾಗೈತೆ. ಮನೆಗೆ ರಜಾ ಹಾಕ್ಕೊಂಡಿರೋಕ್ಕಾಗಲ್ಲ, ಸುಮ್ಮನೆ ಮನೆಗೆ ಇರೋದೇ ತಾನೇ. ಅದಕ್ಕೆ ನಾನು ಹೋಗ್ತೀನಿ. ಅವಳು ಉಷಾನು ಹೋಗ್ಬೇಕು ಅಂತ ಹೇಳ್ತಿದ್ಲು. ಇನ್ನಾಗ ಏನು ಮಾಡ್ತಾಳೋ, ಇನ್ನೂ 1-2 ದಿನ ಇರ್ತಾಳೋ ಏನೋ ಗೊತ್ತಿಲ್ಲ. ನೀನು ಹೋಗಲ್ವಾ ಉಷಾ ಡ್ಯೂಟಿಗೆ? ಹೋಗ್ಬೇಕು ರೀ ಚಿರೋರೆ, ಹೋಗಬೇಕು. ನನಗೂ ಫೋನ್ ಬರ್ತಾ ಇದ್ದಾವೆ, ಇನ್ನೂ ಬರಲ್ವೇನಮ್ಮ ಅಂತ ಹೇಳ್ತಾ ಇದ್ದಾರೆ. ಹೋಗಬೇಕು ನಾನು. ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಆಗುತ್ತಾ? ಸುಮ್ಮನೆ ಮನೆಗೆ ಇನ್ನೇನು ಕೆಲಸ ಇದೆ, ಹೋಗಿ ಬಂದರೆ ಆಯ್ತು ಹೇಳಿ. ನೀವು ಹೋಗ್ತೀರಾ ಅಂತೀರಾ, ನಾನು ಒಬ್ಳಿದ್ದೇನು ಮಾಡೋಣ? ಅತ್ತೆಗೂ ಬೇಜಾರಾಗುತ್ತೇನೋಪ್ಪ ನಾನು ಹೋದರೆ. ಇಲ್ಲ ಹೇಳಮ್ಮ, ಯಾಕೆ ಬೇಜಾರಾಗುತ್ತೆ? ಫಸ್ಟೆಲ್ಲ ನಾವು ಇದ್ವಲ್ಲ, ಏನು ಬೇಜಾರಾಗಲ್ಲ ಹೇಳು. ಅಯ್ಯೋ, ನನಗೂ ಇಲ್ಲ ಅಕ್ಕಪಕ್ಕದಾಗೆಲ್ಲ ಅವರೇ. ಸುಮ್ಮನೆ ಯಾಕೆ, ಹೋಗ್ಬಾ. ಹೋಗಿ ಬಂದರೆ ನೀನೇ ಒಳ್ಳೆಯದು. ಸುಮ್ಮನೆ ಮನೆಗಿದ್ರೆ ಸೋಂಬೇರಿಗಳಾಗ್ಬಿಡ್ತೀವಿ. ಹೋಗ್ಬಾ, ನಂದೇನಿಲ್ಲ, ಹೋಗ್ಬಾ. ಇವಳು ಬಂದು ನನ್ನ ಆದ್ಮಿ ಕೋಮ್ಲಾ ಅಂತ ಹೇಳ್ಬಿಟ್ಟು, ಕೋಮ್ಲಮ್ಮ ಇವಳು. ಅದಕ್ಕೆ ಇವ್ರು ಯಾವಾಗ ಬಂದರು? ದೇವಸ್ಥಾನಕ್ಕೆ ಹೋಗವ್ರೆ ಅಂತ ಹೇಳ್ತಿದ್ರಲ್ಲ, ಯಾವಾಗ ಬಂದರು ಅದಕ್ಕೆ? ಈಗ ಸ್ವಲ್ಪ ತಾಯ್ತಮ್ಮ ಬಂದು. ನಾನು ಹೋಗಿ ಊಟ ಮಾಡಿರಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಹೋಗ್ತೀವಿ ಅಂತ ಹೇಳಿ ಇಲ್ಲೇ ನಿಂತ್ಕೊಂಡವ್ರೆ. ಮಾತಾಡ್ಸು ಅವ್ರನ್ನ, ಹೋಗು ಮಾತಾಡ್ಸು ಅವ್ರನ್ನ. ಚೆನ್ನಾಗಿತ್ತಾ ಉಷಾ ದೇವಸ್ಥಾನ? ನಮ್ಮ ದೇವಸ್ಥಾನ, ನಮ್ಮ ಮನೆ ದೇವರು ಚೆನ್ನಾಗಿತ್ತಾ? ಹೋಗಿ ಬಂದಿದ್ದೀರಾ? ಎಲ್ಲ ಅಲ್ಲಿ ವಾತಾವರಣ ಚೆನ್ನಾಗಿದೆಯಾ? ಹೂನಕ್ಕ, ತುಂಬ ಚೆನ್ನಾಗಿದೆ ಅಕ್ಕ, ತುಂಬ ಸೂಪರಾಗಿದೆ. ಅಲ್ಲೆಲ್ಲ ವಾತಾವರಣ ಅಂತೂ ನನಗಂತೂ ಬರೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿದೆ. ಈ ಕಡೆ ಎಲ್ಲ ಚೆನ್ನಾಗಿದೆ, ಒಂದು ಸ್ವಲ್ಪ ಬಯಲು ಕಾಡು, ಚೆನ್ನಾಗಿದೆ ದೇವಸ್ಥಾನ. ನಾನು ಇನ್ನೊಂದು ಸ್ವಲ್ಪ ತಿರೋಣ ಅಂದೆ. ಇವರೇ ಬಾ ಸಾಕು, ನಾವು ಬಂದು ಆಲೆ ಎಷ್ಟೊತ್ತಾಯಿತು ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ಇರೋದಲ್ವೇನಪ್ಪ ಚೀರು, ಅಪರೂಪಕ್ಕೆ ಹೋಗಿದ್ರಿ, ಒಂದು ಸ್ವಲ್ಪ ಹೊತ್ತು ಇದ್ದು ಬರುತ್ತಾನೆ. ಅದೇ ಆಲೆ ನಾವು ಹೋಗಿ 1 ದಿನ ಆಗಿತ್ತು. ಹೋಗ್ಬಿಟ್ಟು ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಅಲ್ಲೇನೇ. ಅದಕ್ಕೆ ಸಾಕು, ನಾವು 1 ದಿನ ಇದ್ವಿ, ಸುಮ್ಮನೆ ಇನ್ಯಾಕೆ, ಎಷ್ಟಿದ್ರೂ ಬರೋ ತಪ್ಪಲ್ಲ ಎಷ್ಟೊತ್ತಿದ್ರು. ಅದಕ್ಕೆ ಬಾ ಹೋಗೋಣ, ಸುಮ್ಮನೆ ಯಾಕೆ, ಅಲ್ಲಿ ಜನ ಜಾಸ್ತಿ, ಜನಗಳು ಬರ್ತಾನೆ ಇರ್ತಾರೆ. ಅದಕ್ಕೆ ಪಾಪ ಅವ್ರಿಗೂ ರೂಮ್ಗಳು ಎಲ್ಲ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು. ಅದಕ್ಕೆ ನಾನು ಕರ್ಕೊಂಬಂದೆ. ಅಯ್ಯೋ ಬಾ ಹೋಗೋಣ,
ನೆಕ್ಸ್ಟ್ ಸತಿ ಬಂದ್ರೆ ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಅತ್ತೆ. ಕೋಮ್ಲಮ್ಮ ಊಟ ಮಾಡಿ ಬಾರೆ. ಪಾಯಸ ಅನ್ನ ಸಾರು ಪುಳಿಯೋಗರೆ ಮಾಡಿದ್ದೀನಿ, ಊಟ ಮಾಡಿ ಬಾ. ಅಯ್ಯೋ ಬೇಡ ಅದಕ್ಕೆ, ಇವಾಗಿನ ಮುದ್ದೆ ಮಾಡಿದ್ದೆ, ಊಟ ಮಾಡ್ಕೊಂಡು ಬಂದೆ. ಮುದ್ದೆನೂ ಮಸ್ಕಾಯಿ ಮಾಡಿದ್ದೆ. ಸುಮ್ಮನೆ ಇನ್ನು ಯಾಕೆ ನಮ್ಮ ಮನೆಯವ್ರಿಗೂ ಇಕ್ಕಿ ನಮ್ಮ ಹುಡುಗರಿಗೂ ಇಟ್ಬಿಟ್ಟು ಊಟ ಮಾಡ್ಕೊಂಡು ಬಂದೆ. ಬಂದವ್ರೇನ ತಡಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದೆ. ಇವ್ರು ಬೇರೆ ಹೊಸ ಹೆಣ್ಣು ಗಂಡು ಅಲ್ವಾ, ಅದಕ್ಕೆ ಬಂದೆ ಅಂತ. ಇನ್ನೇನು ಮಾಡಾನಿ, ನನಗೂ ಬೇಜಾರಾಗೋದು ಮನೆ ಹತ್ರ ಒಬ್ಬಳೇ, ಅದಕ್ಕೆ ಬಂದೆ ಅಂತ. ಅವರೆಲ್ಲ ಸ್ಕೂಲ್ಗಳಿಗೆ ಹೋಗ್ತಿರ್ತಾರೆ, ಕಾಲೇಜಿಗೆ ಹೋಗ್ತವೆ ನಮ್ಮ ಹುಡುಗರು. ಯಾಕೆ ಅಣ್ಣ ಎಲ್ಲಿಗೋಗೈತೆ ಅದಕ್ಕೆ? ಎಲ್ಲೋಗವ್ರೆ ಅಣ್ಣ? ಅಯ್ಯೋ ಇಲ್ಲೇ ಎಲ್ಲೋ ಹೋಗ್ಯವ್ರಮ್ಮ, ಅವ್ರು ಯಾರೋ ಬರ್ತೀವಿ ಅಂತ ಹೇಳಿದ್ರಂತೆ, ಅದಕ್ಕೆ ಅವ್ರು ನಾವು ಮಾತಾಡ್ಸ್ಕೊಬರೋಣ ಅಂತ ಹೋಗವ್ರೆ. ಇವರು ಚಿರುನು ಕೇಳ್ದ, ನಾನೇ ಅಯ್ಯೋ ಬರ್ತಾರೆ ಅಂತ ಹೇಳಿ ಹೋಗಪ್ಪ ನೀವು ಊಟ ಮಾಡಿರಿ ಅಂದರೂ ಕೇಳ್ತಾ ಇಲ್ಲ ನೋಡು. ಕರೆದ್ರೂ ಇನ್ನೂ ಬರ್ತಾ ಇಲ್ಲ, ಅದಕ್ಕೆ ಹೋಗಿ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ.